ವೆಲ್ಕಮ್ ಬ್ಯಾಕ್. ಇನ್ನು ಟಾಪ್ ಸ್ಟೋರಿಯ ಎರಡನೇ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ, ರೆಬೆಲ್ ಆದ್ರ ಸಿದ್ದರಾಮಯ್ಯ 2028ಕ್ಕೆ ಶಾಕ್ ಎದುರಾಗುತ್ತಾ? ಸಿಎಂ ಬದಲಿಸಿದಾಗಲೆಲ್ಲ ಏನಾಗಿದೆ ಗೊತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ KN ರಾಜಣ್ಣ ಅವರು ಹೀಗೊಂದು ಹೇಳಿಕೆಯನ್ನು ನೀಡಿ ಈಗ ರಾಜ್ಯದ ಕಾಂಗ್ರೆಸ್ ವಲಯದಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಸಿಎಂ ಚೇಂಜ್ ಆದಾಗಲೆಲ್ಲ ಸರ್ಕಾರವೇ ಪತನವಾಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಕೂಡ ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅನ್ನೋದು ಕೆಲವೊಂದಿಷ್ಟು ಹೇಳಿಕೆಗಳು ನೀಡಲಾಗ್ತಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅವರ ಸುಪುತ್ರ ಕೂಡ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಸರ್ಕಾರ ಪತನವಾಗುತ್ತಾ ಅನ್ನೋ ಮಾತುಗಳು ಈಗ ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇದೆ. ರೆಬೆಲ್ ಆದ್ರ ಸಿದ್ದರಾಮಯ್ಯ 2028ಕ್ಕೆ ಹಾಗಾದರೆ ವಿಧಾನಸಭಾ ಎಲೆಕ್ಷನ್ಗೆ ಶಾಕ್ ಎದುರಾಗುತ್ತಾ? ಸಿದ್ದು ಬಯಸಿದಂತೆ ಸರ್ಕಾರ ಪತನವಾಗುತ್ತಾ? ಸಿದ್ದು ಬಯಸಿದಂತೆ ಆಗಿಲ್ಲ DK ಸಂಪುಟ ರಚನೆ. ಹೀಗಾಗಿ ಸಿದ್ದರಾಮಯ್ಯ ಬಯಸಿದ್ದೇ ಒಂದು, ಆಗಿದ್ದೇ ಇನ್ನೊಂದು. ಹೀಗಾಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಸಿದ್ದು ಬರ್ತಡೇ ದಿನವೇ DK ಸಂಪುಟ ವಿಸ್ತರಣೆ ಆಗಿದೆ. DK ಸಂಪುಟದಲ್ಲಿ ಉತ್ತರ ಕರ್ನಾಟಕದ ಕುರುಬರ ಕಡೆಗಣನೆಯಾಗಿದೆ. ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರ ಪರ ಸಿದ್ದು ಬ್ಯಾಟ್ ಬೀಸಿದ್ರು. ಆದರೆ ಗಾಯತ್ರಿ ಅವರಿಗೆ ಮಣೆ ಹಾಕಿತ್ತು ಹೈಕಮಾಂಡ್ ವರಿಷ್ಠರು. ಆದರೆ ಬಸವರಾಜ್ ಶಿವಣ್ಣನವರಿಗೆ ಮಣೆ ಹಾಕದ ಹೈಕಮಾಂಡ್. ಹೀಗಾಗಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಬೇಸರವಾಗಿದೆಯಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದನ್ನು ಕಂಡು ಕೇಳರಿದ ಮಾಜಿ CM ಸಿದ್ದರಾಮಯ್ಯನವರು ಸುರ್ಜೇವಾಲಾಗೆ ಫುಲ್ ಕ್ಲಾಸ್ ಅನ್ನು ಪೀಕಿದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಸಿದ್ದರಾಮಯ್ಯನವರ ಮನೆಗೆ ಹೋಗಿ DK ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಮೂರು ಬಾರಿ ಸಚಿವರ ಪಟ್ಟಿ ಬದಲಿಸಿದ್ದಾರೆ ಹೈಕಮಾಂಡ್. ಹಾಗಾದರೆ ಇದೇನಾ ಇವರು ಸಚಿವರ ಪಟ್ಟಿ ಮಾಡಿರುವುದು ಅಂತ ಸಿದ್ದರಾಮಯ್ಯನವರಿಗೆ ಈಗ ಬೇಸರ ವ್ಯಕ್ತವಾಗಿದೆ. ಈ ಎಪಿಸೋಡ್ ಕಾರಣ ಪದಗ್ರಹಣಕ್ಕೆ ಸಿದ್ದರಾಮಯ್ಯನವರು ಗೈರಾದ್ರ. ಕೆಲವೊಂದು ಕಡೆ ಅವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಇಲ್ಲ ತಂದೆಯ ಹುಟ್ಟುಹಬ್ಬದ ಕಾರಣಕ್ಕಾಗಿ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ ಅಂತ ಕೆಲವೊಂದು ಕಡೆ ಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ KN ರಾಜಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಅವ್ರನ್ನ CM ಸ್ಥಾನದಿಂದ ನೀವು ಕೆಳಗಿಳಿಸಿದ್ರೋ ಆವಾಗಲೇ ಸರ್ಕಾರಕ್ಕೆ ಒಂದು ಕುತ್ತು ಎದುರಾಯಿತು ಅನ್ನೋ ಮಾತುಗಳನ್ನು ಕೂಡ ಆಡಿದರು. ಸಿದ್ದರಾಮಯ್ಯ ಬಯಸಿದ್ದೇ ಒಂದು, ಹಾಗಾದರೆ ಆಗಿದ್ದೇ ಇನ್ನೊಂದು. ಸಿದ್ದರಾಮಯ್ಯನವರು ಹೇಳಿದಂತೆ ಈ ಸಂಪುಟ ವಿಸ್ತರಣೆ ಆಗಿಲ್ವಾ? ಹಾಗಾದರೆ ಸಿಟ್ಟು ಯಾಕೆ, ಸಿಡುಕು ಯಾಕೆ ಸಿದ್ದಣ್ಣ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಬೇಸರ ಒಂದು, ಸಿದ್ದರಾಮಯ್ಯನವ್ರಿಗೆ ಬೇಸರ ಯಾಕೆ? ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ನೀಡಿರುವುದು ಕೆಲವೊಂದು ಕಡೆ ಸಿದ್ದರಾಮಯ್ಯನವರಿಗೆ ಸುತಾರಾಮ್ ಇಷ್ಟ ಇಲ್ಲ. ಬೇಸರ ಎರಡು, ತಮ್ಮದೇ ಸಮುದಾಯದ ಇನ್ನೊಬ್ಬ MLC ಸಚಿವರಾಗಿದ್ದು. ಈಗಾಗಲೇ ಸಿದ್ದರಾಮಯ್ಯ ಸೂಚಿಸಿದಂತೆ 13 ಜನ ಶಾಸಕರಲ್ಲಿ 8 ಜನರನ್ನು ಸಚಿವರ ಪಟ್ಟಿಯಲ್ಲಿ ಇಡಲಾಗಿದ್ದು ಸಿದ್ದರಾಮಯ್ಯನವರಿಗೆ ಎಲ್ಲ ಅಂದುಕೊಂಡಂತೆ ಆಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ಬೇಸರ ಇದೆ. ಸಭಾಪತಿ ಉಪಸಭಾಪತಿ ಆಯ್ಕೆ ಬಗ್ಗೆ ಹೇಳೇ ಇಲ್ವಂತೆ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಈಗ ಸಿಟ್ಟು ಬೇಸರ ಸಿಕ್ಕಾಪಟ್ಟೆ ಆಗಿದೆ. ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡಿದ್ದಂಥ ಉಮಾಶ್ರೀಗೆ ಉಪಸಭಾಪತಿ ನೀಡಿದ್ದಾರೆ. ಅವರಿಗೆ ಸಚಿವ ಸ್ಥಾನ ನೀಡೋ ಬದಲಿ ಉಮಾಶ್ರೀ ಅವರಿಗೆ ಉಪಸಭಾಪತಿ ನೀಡಿರೋದು ಕೂಡ ಸಿದ್ದರಾಮಯ್ಯನವರ ಬೇಸರಕ್ಕೆ ಕಾರಣ. ತನ್ನ ಶಿಫಾರಸುಗಳಿಗೆ ಹೈಕಮಾಂಡ್ ಸೂಕ್ತ ಮನ್ನಣೆ ನೀಡಿಲ್ಲ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಈಗ ಬೇಸರ ಆಗಿದೆ. HC ಮಹಾದೇವಪ್ಪ ಸೇರಿ ಉಳಿದವರನ್ನ ಕೂಡ ಪರಿಗಣಿಸಿಲ್ಲ. ಮೊದಲಿಗೆ ಅವರಿಗೆ ಶಿವಣ್ಣನವರವರ ಒಂದು ಸಚಿವ ಸ್ಥಾನ ನೀಡಬೇಕಾಗಿತ್ತು. ಶಿವಣ್ಣನವರಿಗೆ ನೀಡಲಿಲ್ಲ ಕುರುಬ ಸಮುದಾಯದಿಂದ. ಗಾಯತ್ರಿ ಅವರಿಗೆ ಮಣೆ ಹಾಕಿದ್ರು. ಗಾಯತ್ರಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ, ಅದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯನವರಿಗೆ ಸಿಟ್ಟು ಬಂದಿರೋದಲ್ಲ. 13 ಜನ ಶಾಸಕರ ಪಟ್ಟಿಯನ್ನು ಕೊಟ್ಟಿದ್ದರು. DK ಶಿವಕುಮಾರ್ ಅವರು ಕೂಡ ತಮ್ಮ ಶಾಸಕರ ಪಟ್ಟಿಯನ್ನು ಒಂದು ಕಡೆ ಹೈಕಮಾಂಡ್ ವರಿಷ್ಠರ ಮುಂದೆ ಇಟ್ಟಿದ್ದರು. ಆದರೆ ಎಲ್ಲವೂ ಅಳಿದು ತೂಗಿ ದೆಹಲಿಯಲ್ಲಿ ಕೊನೆಗೂ ಸಚಿವರ ಒಂದು ಪಟ್ಟಿ ರೆಡಿ ಆಯಿತು. ಆ ಪಟ್ಟಿ ಆದ ನಂತರದಲ್ಲಿ ಯಾವಾಗ ಅದು ಬೆಂಗಳೂರಿಗೆ DK ಶಿವಕುಮಾರ್ ಅವರ ಕೈಗೆ ಬಂದು ತಲುಪ್ತೋ ಆವಾಗಿಂದ ಶಾಸಕರಲ್ಲಿ ಅಸಮಾಧಾನ ಭುಗಿಲೇಳಿತು. ನಮ್ಮ ಪಟ್ಟಿಯಲ್ಲಿ ನಮ್ಮ ಹೆಸರೇ ಇಲ್ಲ ಅಂತ ಎಷ್ಟೋ ಶಾಸಕರು ಗುಡುಗ ತೊಡಗಿದ್ರು. ಅದಾದ ನಂತರದಲ್ಲಿ ಸಿದ್ದರಾಮಯ್ಯನವರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸ್ತಿರಲಿಲ್ಲ. ಇವೆಲ್ಲ ಕಾರಣಕ್ಕೆ ಈಗ ಸಿದ್ದರಾಮಯ್ಯನವರು ಬೇಸರ ಆಗಿದ್ದಾರೆ. ಬರ್ತಡೇ ದಿನ ಸಿದ್ದು ಗರಂ ಆಗಿದ್ದೇಕೆ? ಸಾಮಾನ್ಯವಾಗಿ ಬರ್ಡೇ ದಿನ ಖುಷಿಯಿಂದ ಇರಬೇಕು. ಸಿದ್ದರಾಮಯ್ಯನವರು ಯಾಕೆ ಸಿಟ್ಟಾಗಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಸವರಾಜ್ ಶಿವಣ್ಣನವರ ಬದಲು ಗಾಯತ್ರಿ ಶಾಂತೇಗೌಡ ಹೆಸರು ಕೇಳಿ ಬರ್ತಾ ಇತ್ತು. ಇದೇ ಕಾರಣಕ್ಕೆ DK ಶಿವಕುಮಾರ್ ಅವರು ಕೂಡ ಇವತ್ತು ಡಿಸ್ಕಷನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೊಟ್ಟಿಗೆ ಅವರ ನಿವಾಸದಲ್ಲಿ.
ಪರಿಷತ್ ಕುರುಬ ಕೋಟಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿ ಆಗಬೇಕಿತ್ತು. ನಿನ್ನೆ ಪರಿಷತ್ ಕುರುಬ ಕೋಟಾದಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಫೈನಲ್ ಮಾಡಿದ್ದಾರೆ. ಸಿದ್ದರಾಮಯ್ಯಗೆ ಇದರಿಂದ ತಪ್ಪು ಸಂದೇಶ ಹೋಗುತ್ತೆ ಎಂಬ ಆತಂಕ ಇದೆ ಈಗ. ಹೀಗಾಗಿಯೇ ಗಾಯತ್ರಿ ಶಾಂತೇಗೌಡ ಹೆಸರನ್ನ ವಿರೋಧಿಸಿದ್ರು ಸಿದ್ದರಾಮಯ್ಯನವರು. ಅಂದ ಹಾಗೆ ಸಂಪುಟ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಹೆಸರು ಬಂದಿದ್ದೇಗೆ? ಹಾಗಾದ್ರೆ ಗಾಯತ್ರಿ ಶಾಂತೇಗೌಡ ಹೆಸರು ಸೇರಿದ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಆಗಿದೆ. ಡಿಕೆ ಸಂಪುಟದಲ್ಲಿ ಉತ್ತರ ಕರ್ನಾಟಕದ ಕುರುಬರಿಗೆ ಆದ್ಯತೆ ಇಲ್ಲ ಯಾಕೆ ಅನ್ನೋದು ಈಗ ಸಿದ್ದರಾಮಯ್ಯನವರು ಬೇಸರದ ಸಂಗತಿ. ಉತ್ತರ ಕರ್ನಾಟಕದ ಕುರುಬರು ಇಲ್ಲದಂತ ಡಿಕೆಶಿ ಸಂಪುಟಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಗಾಯತ್ರಿ ಶಾಂತೇಗೌಡ ನೂತನ ಪರಿಷತ್ ಸದಸ್ಯೆ, ಅವರಿಗೆ ಸಚಿವ ಪಟ್ಟಿಯಲ್ಲಿ ಹೆಸರಿದ್ದಕ್ಕೆ ಈಗ ಸಿದ್ದರಾಮಯ್ಯನವರಿಗೆ ಬೇಸರ ವ್ಯಕ್ತವಾಗಿದೆ. 2028ಕ್ಕೆ ವಿಧಾನಸೌಧದಲ್ಲಿ ಮತ್ತೆ ಕಾಂಗ್ರೆಸ್ ಧ್ವಜ ಎಂದಿದ್ದಂಥ ಡಿಕೆ ಶಿವಕುಮಾರ್ ಅವರು 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳಿಕೆಯನ್ನು ನೀಡ್ತಾನೆ ಇದ್ರು. ಆದರೆ ಡಿಕೆಶಿ ಹೇಳಿಕೆಗೆ ಪೂರಕವಾಗಿಲ್ಲ ಕರ್ನಾಟಕದ ಇತಿಹಾಸ. ಇದುವರೆಗೂ ಕೂಡ ಕರ್ನಾಟಕದ ಜನ ಯಾವುದೇ ಆಮಿಷಗಳಿಗೆ ಒಳಗಾಗಿ ಓಟ್ ಹಾಕೋದಿಲ್ಲ. 1 ವರ್ಷ ಇದ್ದಂಥ ಸರ್ಕಾರ ಇನ್ನು 5 ವರ್ಷ ಬಿಟ್ಟರೆ ಬೇರೆ ಸರ್ಕಾರನೇ ಇರುತ್ತೆ. 1978ರಿಂದ ಒಂದೇ ಪಕ್ಷ ಅಥವಾ ಸರ್ಕಾರ ಮತ್ತೆ ಅಧಿಕಾರಕ್ಕೇರಿಲ್ಲ. ಇದು ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. 5 ವರ್ಷಕ್ಕೊಮ್ಮೆ ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗೇ ಆಗುತ್ತೆ. 2028ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ತರುತ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿಸಿದ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೇರುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಈಗ. ಈ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ದೊರೆಯೋದು 2028ಕ್ಕೇನೆ. ಈಗಾಗಲೇ ತಮ್ಮ ಗ್ಯಾರಂಟಿ ಯೋಜನೆಗಳಿಂದ ಹೇಗೋ ಜನರಿಗೆ ಮೋಡಿ ಮಾಡಿ 2023ರ ವಿಧಾನಸಭಾ ಎಲೆಕ್ಷನ್ನ ಗೆದ್ದಾದ ನಂತರದಲ್ಲಿ 5 ಗ್ಯಾರಂಟಿಗಳು ಕೂಡ ಜನರಿಗೆ ಅದೆಷ್ಟರ ಮಟ್ಟಿಗೆ ತಲುಪ್ತೋ ಗೊತ್ತಿಲ್ಲ. ಅದಾದ ನಂತರದಲ್ಲಿ ಈಗ ಕಾಂಗ್ರೆಸ್ ವಲಯದಲ್ಲೇ ಕೈ ನಾಯಕರು ಭುಗಿಲೆದ್ದಿದ್ದಾರೆ. ಸಚಿವ ಪಟ್ಟಿಯ ಹಿನ್ನೆಲೆ ಕಾಂಗ್ರೆಸ್ಗೆ ಈಗ ರಾಜ್ಯದಲ್ಲಿ ಸಾಲು ಸಾಲು ಕರಾಳ ಇತಿಹಾಸ ಉಂಟಾಗ್ತಾ ಇದೆ. ಕಾಂಗ್ರೆಸ್ಗೆ ರಾಜ್ಯದಲ್ಲೇ ಇದೆ ಸಾಲು ಸಾಲು ಕರಾಳ ಇತಿಹಾಸ. ಮಾಸ್ ಲೀಡರ್ಗಳನ್ನ ಕೆಳಗಿಳಿಸಿದಾಗಲೆಲ್ಲ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ. ಅರಸು, ವೀರೇಂದ್ರ ಪಾಟೀಲ್, ಬಂಗಾರಪ್ಪ ಮಾಸ್ ಲೀಡರ್ಗಳು. ಈ ಎಲ್ಲ ಮಾಸ್ ಲೀಡರ್ಗಳನ್ನ ಯಾವಾಗ ಕೆಳಗಿಳಿಸಿದ್ರು ಅದಾದ ಮೇಲೆ ಕಾಂಗ್ರೆಸ್ಗೆ ಮುಖಭಂಗವಾಯಿತು. ಹೀನಾಯ ಸೋಲು ಕಂಡ್ರು ರಾಜ್ಯದಲ್ಲೇ. ಕಹಿಯಾದ ಇತಿಹಾಸವನ್ನ ತೆರೆದಿಟ್ಟಂತ ಸಿದ್ದು ಆಪ್ತ KN ರಾಜಣ್ಣ ಅವರು ಯಾವಾಗೆಲ್ಲ CMನ ಕೆಳಗಿಳಿಸಿದ್ರು ಆವಾಗಲೆಲ್ಲ ನಮ್ಮ ಸರ್ಕಾರ ಪತನವಾಗಿದೆ ಅಂತ KN ರಾಜಣ್ಣ ಅವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ರಾಜ್ಯದಲ್ಲೇ ಇದೆ ಸಾಲು ಸಾಲು ಕರಾಳ ಇತಿಹಾಸಗಳು. ಹಾಗಾದ್ರೆ KN ರಾಜಣ್ಣ ಅವರು ಈ ಬಗ್ಗೆ ಈ ಶಾಸಕರ ಒಂದು ಅಸಮಾಧಾನದ ಬಗ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಅವ್ರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. 5 ವರ್ಷದ ಟರ್ಮಲ್ಲಿ ತೆಗೆದಿದ್ದಾರೆ. ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ ಅವೆಲ್ಲ ಮುಂದಿನ ಚುನಾವಣೆ ನೆಲಕಚ್ಚಿರೋದು. ನೀವು ಹಿಂದಿನಿಂದ ನೋಡ್ಕೊಂಬನ್ನಿ. ನೀವು ಹಿಂದೆ ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ್ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, 40 ಸೀಟುಗಳಿತ್ತು, ಹೌದಲ್ವಾ? ಅದೇ ರೀತಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ್ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು. ಏನಾಯ್ತು ಮುಂದಕ್ಕೆ? ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಎಲ್ಲೆಲ್ಲಿ 5 ವರ್ಷದ ಟರ್ಮಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ ಅವೆಲ್ಲ ಮುಂದಿನ ಚುನಾವಣೆ ನೆಲಕಚ್ಚಿರೋದು. ನೀವು ಹಿಂದಿನಿಂದ ನೋಡ್ಕೊಂಬನ್ನಿ. ಹಾಗಾದ್ರೆ KN ರಾಜಣ್ಣ ಅವರು ಹೇಳಿದಂತೆ 2028ಕ್ಕೆ ಕಾಂಗ್ರೆಸ್ ಮತ್ತೆ ಆರಿಸಿ ಬರೋದಿಲ್ವಾ ಅನ್ನೋ ಮಾತುಗಳು ಈಗ ಸದ್ಯ ರಾಜಕಾರಣದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಅತೃಪ್ತ ಶಾಸಕರು ಕೂಡ ಭುಗಿಲೆದ್ದಿದ್ದಾರೆ, ರಾಜೀನಾಮೆಗೆ ಮುಂದಾಗಿದ್ದಾರೆ. ಈಗ 25ಕ್ಕೂ ಅಧಿಕ ಶಾಸಕರು ರಾಜೀನಾಮೆಗೆ ಮುಂದಾದರೆ ಇನ್ನು ಮುಂದೆ ಹೇಗೆ ಕಾಂಗ್ರೆಸ್ ನಡೆಯುತ್ತೆ ಅನ್ನೋದು ಈಗ ನಾಯಕರ ಟೆನ್ಷನ್ ಆಗಿದೆ. ಈಗ ಯಾವಾಗಲೆಲ್ಲ ದೊಡ್ಡ ದೊಡ್ಡ ಮಾಸ್ ಲೀಡರ್ಗಳನ್ನೆಲ್ಲ ಕಾಂಗ್ರೆಸ್ನವರು ಕೆಳಗಿಳಿಸಿದಾರೋ ಆವಾಗಲೆಲ್ಲ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಿದೆ. ಇದೀಗ ಹೈಕಮಾಂಡ್ ವರಿಷ್ಠರಿಗೆ ಈಗ ಚಿಂತೆ ಆಗಿದೆ. ಹೀಗಾಗಿಯೇ ಸುರ್ಜೇವಾಲಾ ಮತ್ತು ರಾಹುಲ್ ಅವರು ಹಲವು ಅತೃಪ್ತ ಶಾಸಕರನ್ನು ತಮ್ಮೊಟ್ಟಿಗೆ ಕರೆದು ಅವರಿಗೆ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ, ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ
ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಕಾಂಗ್ರೆಸ್ಗೆ ಕುರ್ಚಿ ಶಾಪ. 1980ರಲ್ಲಿ ದೇವರಾಜ ಅರಸು ಕೆಳಗಿಳಿಸಿ ಆರ್ ಗುಂಡೂರಾವ್ಗೆ ಅವಕಾಶವನ್ನು ಕೊಟ್ಟಿದ್ದರು. ಆವಾಗಲೂ ಸಹಿತ ಕುರ್ಚಿ ಶಾಪವಾಗಿತ್ತು. 1978ರಲ್ಲಿ 149 ಸ್ಥಾನವನ್ನು ಗೆದ್ದಿದ್ದಂಥ ಕಾಂಗ್ರೆಸ್ 1983ರಲ್ಲಿ 67 ಸ್ಥಾನಕ್ಕೆ ಕುಸಿತ ಕಂಡಿತ್ತು. 1985ರಲ್ಲಿ ಹೆಗಡೆ ನೇತೃತ್ವದಲ್ಲಿ ಜನತಾ ಪಾರ್ಟಿಗೆ 139 ಸ್ಥಾನ ಒದಗಿತ್ತು. 1988ರಲ್ಲಿ ರಾಮಕೃಷ್ಣ ಹೆಗಡೆಯನ್ನ ಕೆಳಗಿಳಿಸಿ SR ಬೊಮ್ಮಾಯಿಗೆ CM ಮಾಡಿದ್ರು. ಅದಾದ ನಂತರದಲ್ಲಿ ಸರ್ಕಾರ ಪತನಗೊಂಡಿತು. 1989ರಲ್ಲಿ ಬೊಮ್ಮಾಯಿ ನೇತೃತ್ವದ ಜನತಾ ಪಾರ್ಟಿಗೆ ಕೇವಲ 24 ಸ್ಥಾನ ಸಿಕ್ಕಿರುವಂಥದ್ದು. 1989ರಲ್ಲಿ 179 ಸ್ಥಾನವನ್ನು ವೀರೇಂದ್ರ ಪಾಟೀಲ್ ಗೆದ್ದಿದ್ರು ಕಾಂಗ್ರೆಸ್ ನೇತೃತ್ವದಲ್ಲಿ. ಆದರೆ ಒಂದೇ ವರ್ಷಕ್ಕೆ ವೀರೇಂದ್ರ ಪಾಟೀಲ್ ಕೆಳಗಿಳಿದ್ರು. ಅದಾದ ನಂತರದಲ್ಲಿ ಸರ್ಕಾರ ಉರುಳಿತು. ಕಾಂಗ್ರೆಸ್ಗೆ ಈಗ ಕುರ್ಚಿ ಶಾಪ ಅಂತಲೇ ಹೇಳ್ಬೋದು. ಬಂಗಾರಪ್ಪ 2 ವರ್ಷ CM ಆದರು, ಜನರಿಗಾಗಿ ನಾಯಕರಾಗಿದ್ದರು. ಹಾಗಾದರೆ ಸರ್ಕಾರ ಕುಸಿಯುತ್ತಾ ಅನ್ನೋ ಭಯ ಈಗ ಹೈಕಮಾಂಡ್ ವರಿಷ್ಠರಲ್ಲಿ ಸುದ್ದಿ ಆಗ್ತಾ ಇದೆ. KN ರಾಜಣ್ಣ ಅವರ ಈ ಒಂದು ಅಚ್ಚರಿಯ ಹೇಳಿಕೆಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಟೆನ್ಷನ್ಗೆ ಈಡು ಮಾಡಿದೆ. ಮೊಹಿಲಿ ಆಡಳಿತ ವಿರೋಧಿ ಅಲೆ ಬಂಡಾಯ ನಿಗ್ರಹದಲ್ಲಿ ವಿಫಲವಾಗಿರುವುದು, 1989ರಲ್ಲಿ 179 ಸ್ಥಾನ ಗೆದ್ದಂಥ ಕಾಂಗ್ರೆಸ್ಗೆ 1994ರಲ್ಲಿ ಕೇವಲ 34 ಸ್ಥಾನ ಮಾತ್ರ ಸಿಕ್ಕಿತ್ತು. 2011ರಲ್ಲಿ ಯಡಿಯೂರಪ್ಪ ತೆಗೆದಂಥ BJP 2013ರಲ್ಲಿ ಹೀನಾಯ ಸೋಲನ್ನು ಕಂಡಿತ್ತು. ಹಾಗಾದರೆ ಮಾಸ್ ಲೀಡರ್ಗಳಿಲ್ಲದೆ ಯಾವ ಪಕ್ಷನೂ ಇಲ್ವಾ ಅನ್ನೋ ಮಾತುಗಳು ಇಲ್ಲ ಕೇಳಿ ಬರ್ತಾ ಇದೆ. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, BJPಯಲ್ಲೂ ಸಹಿತ ಇಂತಹದ್ದೇ ಘಟನೆಗಳಾಗಿವೆ. 2021ರಲ್ಲಿ ಮತ್ತೆ ಯಡಿಯೂರಪ್ಪ ಕೆಳಗಿಳಿಸಿದ BJPಗೆ 2023ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋಲು ಉಂಟಾಗಿತ್ತು. ಹಾಗಾದರೆ ಸಿದ್ದರಾಮಯ್ಯನವ್ರನ್ನ ಯಾವಾಗ DK ಶಿವಕುಮಾರ್ ಅವರು ಕುರ್ಚಿಯಿಂದ ಕೆಳಗಿಳಿಸಿದ್ರೋ ಅದಾದ ನಂತರದಲ್ಲಿ ಕಾಂಗ್ರೆಸ್ಗೆ ಈಗ ಕುರ್ಚಿ ಶಾಪ ಶುರುವಾಯ್ತಾ ಅನ್ನೋ ಮಾತುಗಳು ಈಗ KN ರಾಜಣ್ಣ ಅವರ ಹೇಳಿಕೆಯಿಂದ ಅಚ್ಚರಿ ಆಗ್ತಾ ಇದೆ. 2026ರಲ್ಲಿ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದಂಥ ಕಾಂಗ್ರೆಸ್ 2028ಕ್ಕೆ ಗೆಲ್ಲುತ್ತಾ ಅನ್ನೋ ಪ್ರಶ್ನೆ ಈಗ ಕರ್ನಾಟಕದ ಜನತೆಗೆ ಅಚ್ಚರಿಯಾಗಿದೆ. ಈಗ ಸೊ ಈಗಾಗಲೇ ಹಲವು ಅಸಮಾಧಾನಗೊಂಡಂಥ ಶಾಸಕರು ಕೂಡ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಕೆಲವೊಂದು ಕಡೆ ಹೈಕಮಾಂಡ್ ವರಿಷ್ಠರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಡೋಂಟ್ ಕೇರ್ ಮನೋಭಾವ ತೋರಿಸ್ತಾ ಇದ್ದಾರೆ, ಅಂಗೀಕರಿಸಿ ಅವರ ರಾಜೀನಾಮೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಇಟ್ಟುಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ಕಡೆ CM ಸ್ಥಾನದಿಂದ ಕೆಳಗಿಳಿಸಿದ್ರು. ಎಷ್ಟೋ ಮಾಸ್ ಲೀಡರ್ಗಳನ್ನು ಕಾಂಗ್ರೆಸ್ ಅಲ್ಲಗೆಳೆದಾಗಲೆಲ್ಲ ಕಾಂಗ್ರೆಸ್ ಈಗ ಸೋತಿದೆ. ಸೊ KN ರಾಜಣ್ಣ ಅವರ ಮಾತಿನ ಹಿಂದಿನ ಒಂದು ಏನು ಅನ್ನೋದ್ರ ಬಗ್ಗೆ ಈಗ ಹಲವು ಗಮನ ಸೆಳೀತಾ ಇದೆ. ಸೊ ಬನ್ನಿ ಬಗ್ಗೆ ಅನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪವನ್. ಮಾಸ್ ಲೀಡರ್ಗಳನ್ನೆಲ್ಲ ಕೆಳಗಿಳಿಸಿದಾಗಿಂದ ಈ ಕಾಂಗ್ರೆಸ್ ಪಕ್ಷ ಸೋತಿದೆ ಅನ್ನೋದು KN ರಾಜಣ್ಣ ಅವರ ವಾದ ಆಗಿದೆ. ಹಾಗಾದರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು? ಏನು ಕಾರ್ತಿಕ್, ಈ ಮಾತು KN ರಾಜಣ್ಣವರು ಬಾಯಿಂದ ಬರ್ತಾ ಇಲ್ಲ, ಅದು ಇತಿಹಾಸ ಸತ್ಯ ಅಂತಂದು ಹೇಳ್ತಾ ಇದ್ದಾರೆ ಅಷ್ಟೇ. ಅಂದರೆ ಇತಿಹಾಸದಲ್ಲಿ ಆಗಿರೋ ಘಟನೆಗಳನ್ನು ಅವರು ಮತ್ತೊಂದು ಸಾರಿ ಹೇಳ್ತಾ ಇದ್ದಾರೆ. ಅಂದರೆ ದೇವರಾಜ ಅರಸು ಅವರು 1978 ಗೆದ್ದಾಗ ದೇವರಾಜ ಅರಸು ಅವರು ಫುಲ್ ಕಂಪ್ಲೀಟ್ ಮಾಡ್ತಾರೆ ಅಂತ ಇದ್ರು. ಆದರೆ ದೇವರಾಜ ಅರಸು ಅವ್ರನ್ನ 18ನಲ್ಲಿ ಅಂದರೆ 1980ರಲ್ಲಿ ಕೆಳಗಿಳಿಸಲಾಯಿತು. ಅವಾಗ ರಾಮು ಗುಂಜೂರಾವ್ ಅವ್ರನ್ನ ಏನಿವತ್ತು ದಿನೇಶ್ ಗುಂಜೂರಾವ್ ಇದ್ದಾರಲ್ಲ, ಅವ್ರ ಅಪ್ಪ ಅವ್ರನ್ನ CM ಮಾಡಿದರು. ಆ CM ಮಾಡಿದ ನಂತರ 83ರಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ತು. ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ, ಅಂದರೆ ರಾಮಕೃಷ್ಣ ಹೆಗಡೆ ನೇತೃತ್ವದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರ ಬಂತು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಜನತಾ ಸರ್ಕಾರ ಬಂತು. ಯಾರು ರಾಮಕೃಷ್ಣ ಹೆಗಡೆ ನೇತೃತ್ವದಲ್ಲಿ ಜನತಾ ಸರ್ಕಾರ ಬಂತು. ಜನತಾ ಸರ್ಕಾರಕ್ಕೂ ಅದೇ ಇದಾಯಿತು. ಜನತಾ ಪಾರ್ಟಿಯವರು 89ರಲ್ಲಿ ಏನು ಮಾಡಿದ್ರು, 88ರಲ್ಲಿ ರಾಮಕೃಷ್ಣ ಹೆಗಡೆಗೆ ಮತ್ತು ದೇವೇಗೌಡರಿಗೆ ಕ್ಲಾಶಸ್ ಆಗಿ ಅಲ್ಲಿ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಡಂಗಾಯ್ತು. SR ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದರು. ಎಗೈನ್ ತಿರುಗಿ ಮತ್ತೆ 89ರಲ್ಲಿ ಅದೇ ವೀರೇಂದ್ರ ಪಾಟೀಲ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅವತ್ತಿಗೆ. 89ರ ಎಲೆಕ್ಷನಲ್ಲಿ ಬರೋಬ್ಬರಿ 179 ಸ್ಥಾನ ಗೆದ್ದಿದ್ದು. ಕಾಂಗ್ರೆಸ್ಸು ತನ್ನ ಇತಿಹಾಸದಲ್ಲೇ ಅಷ್ಟು ಸ್ಥಾನವನ್ನು ಗೆದ್ದಿದ್ದು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಬಿಟ್ಟು ನಂತರ ಗೆದ್ದಿದ್ದು ಅದು ಅಷ್ಟು ಸ್ಥಾನ. ಅದಾದಮೇಲೆ 94ರಲ್ಲಿ ತಿರುಗಿ ಮತ್ತೆ ರಿಪೀಟ್ ಆಯಿತು ಅದೇ ರಿಸಲ್ಟು. ಅಂದರೆ
ವೀರೇಂದ್ರ ಪಾಟೀಲ್ನ ಕೆಳಗಿಳಿಸಿದ್ರು. ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಬಂಗಾರಪ್ಪ ಆಡಳಿತ ವಿರೋಧಿ ಅಲೆಯನ್ನು ಅಂದರೆ ಏನು ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಿದ ಅಲೆಯನ್ನು ಅವರು ಕಮ್ಮಿ ಮಾಡಿದ್ರು. ಯಾಕೆ? ರೈತ ನಾಯಕನಾಗಿ ವಿದ್ಯುತ್ ಅಂದರೆ ರೈತರಿಗೆ ಉಚಿತ ವಿದ್ಯುತ್ ಘೋಷಣೆ ಮಾಡಿದ್ದಾಗಿರ್ಬೋದು, ಮತ್ತು ಕಾವೇರಿ ವಿಚಾರವಾಗಿ ಅವ್ರು ತಗೊಂಡಂಥ ಗಟ್ಟಿ ನಿರ್ಧಾರಗಳು ಬಂಗಾರಪ್ಪನವ್ರು ಇಡೀ ರಾಜ್ಯದ ಮನೆ ಮಾತಾಗಿ ಮಾಡುವಂತಾಯಿತು. ಅದಾದಮೇಲೆ ಅವ್ರನ್ನೂ ಕೆಳಗಿಳಿಸಿದ್ರು. ಯಾವುದು ಟೆಲಿಫೋನ್ ಸ್ಕ್ಯಾಮ್ ವಿಚಾರದಲ್ಲಿ ಅವ್ರನ್ನ ಕೆಳಗಿಳಿಸಿ ಮತ್ತು ವೀರಪ್ಪ ಮೊಯ್ಲಿ ಅವ್ರು ಮಾಡಿದ್ರು. ವೀರಪ್ಪ ಮೊಯ್ಲಿಯವರು ಸಹ ಅದನ್ನು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟರ ಮಟ್ಟಿಗೆ, ಅಂದರೆ ಮೀಸಲಾತಿ ವಿಚಾರವನ್ನು ಮುನ್ನೆಲೆಗೆ ತಂದು ಮೊದಲು ಆಂಧ್ರ ಮತ್ತು ತಮಿಳುನಾಡು ಸರ್ಕಾರದ ಈ ಥರ 65%ಗೆ ಮೀಸಲಾತಿ ಏರಿಕೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ಪ್ರಪೋಸಲ್ ಕೊಟ್ಟರು, ಮತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟರು. ಅದಲ್ಲದೆ CET ಅನ್ನೋದನ್ನ ತೊಗೊಬಂದರು ಫಸ್ಟು. ಯಾರು? ವೀರಪ್ಪ ಮೊಯ್ಲಿ ಅವರು. ಅಂದರೆ ಉದ್ಯೋಗ ಮತ್ತು ಮೀಸಲಾತಿ ವಿಚಾರವಾಗಿ ಮಾಡಿದ್ರೂ ಕೊನೆಗೆ ಇವ್ರಿಗೆ ವೀರಪ್ಪ ಮೊಯ್ಲಿ ಸರ್ಕಾರ 94ರಲ್ಲಿ ಹೀನಾಯವಾಗಿ ಸೋಲ್ತು, 34ಕ್ಕೆ ಇಳೀತು. ಮತ್ತು ಅದಾದ ನಂತರ ಯಡಿಯೂರಪ್ಪರ ಘಟನೆ ಈ ರಾಜ್ಯದಲ್ಲಿ ತಿರುಗಿ ಮತ್ತೆ ಮರುಕಳಿಸ್ತು. ಅಂದರೆ 2011ರಲ್ಲಿ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿ ಸದಾನಂದ ಗೌಡನ ಮಾಡಿದ್ರು. ಸದಾನಂದ ಗೌಡರ ಆದ ತಕ್ಷಣ ಜಗದೀಶ್ ಶೆಟ್ಟರ್ ಅವ್ರನ್ನ ಮಾಡಿದ್ರು. 2023ರಲ್ಲಿ ರಿಸಲ್ಟ್ ಏನಾಯಿತು? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ. ಹಾಗೆ ಈಗ 2026ರಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಾರೆ. ಈಗ 2028ಕ್ಕೆ ಅವಕಾಶ ಇದೆಯಾ ಅಂತ ಹೇಳಿದರೆ, ಮತ್ತು ಮುಂದುವರೆದು ಕೆ ಎನ್ ರಾಜಣ್ಣವರು ಇನ್ನೊಂದು ಮಾತು ಹೇಳಿದ್ದಾರೆ. ಏನು ಅಂದರೆ 2028ಕ್ಕೆ DK ಶಿವಕುಮಾರು ಗುಡ್ ಆರ್ಗನೈಸರ್, ಅವರೆಲ್ಲ ಶಕ್ತಿ ಇದೆ, ಮುಂದೆ ಮಾಡಿದ್ರು ಮಾಡ್ಬೋದು ಅನ್ನೋ ಅರ್ಥದಲ್ಲಿ ಕೆ ಎನ್ ರಾಜಣ್ಣವ್ರು ಹೇಳಿದ್ದಾರೆ. ಅಂದರೆ ಇದರ ಅರ್ಥ ಏನಿಲ್ಲ, ಇಲ್ಲಿವರೆಗೂ ಇತಿಹಾಸ ಹಿಂಗೆ ಹೇಳಿತ್ತು, ಇದನ್ನು ನಾನು ಬಾಯಲ್ಲಿ ಹೇಳ್ಸಿದ್ದೀರಿ, ಮುಂದೆ DK ಶಿವಕುಮಾರ್ ಬದಲಾಯಿಸ್ಬೋದೇನೋ ಅದನ್ನು. ಯಾಕಂದರೆ DK ಶಿವಕುಮಾರ್ ಒಳ್ಳೆಯ ಸಂಘಟನಾಕಾರ ಮತ್ತು ಒಳ್ಳೆಯ ಆಡಳಿತಗಾರನು ಕೂಡ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಹಾಗಾಗಿ ಅವ್ರು ಮುಂದೆ ಬದಲಾವಣೆ ಮಾಡ್ಬೋದು. 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಬೋದು, ಮತ್ತು ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಆ ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅನ್ನೋ ಅರ್ಥದಲ್ಲಿ ಕೆ ಎನ್ ರಾಜಣ್ಣವರು ಹೇಳಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್. ಸೊ ಮಾಸ್ ಲೀಡರ್ಗಳನ್ನೆಲ್ಲ ಕೆಳಗಿಳಿಸಿದಾಗಲೆಲ್ಲ ಕಾಂಗ್ರೆಸ್ ಸೋತಿದೆ ಅನ್ನೋದು ಈಗ ಸದ್ಯ ಕೆ ಎನ್ ರಾಜನ್ ಅವರ ಈ ಒಂದು ಹೇಳಿಕೆಯಿಂದ ಈಗ ಅಚ್ಚರಿ ಮೂಡಿದೆ. ಈಗ ಹಾಗಾದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ದಾರೆ ಈಗಾಗಲೇ. ಸೊ 2028ಕ್ಕೆ ಕಾಂಗ್ರೆಸ್ ಬರೋದು ಡೌಟಾ ಅನ್ನೋದು ಹಲವರ ಪ್ರಶ್ನೆಯಾಗಿದೆ.